ನಮಸ್ಕಾರ ಮಕ್ಕಳ. ಇವತ್ತು ಫಸ್ಟ್ ಪಿ ಯು ಸಿನ 10th ಚಾಪ್ಟರ್ ಫೆಡ್ರಿಕ್ ಡಾಗ್ಲಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫೆಡ್ರಿಕ್ ಡಾಗ್ಲಸ್ is a slave, American slave, and he tells about his life in his autobiography, narrative of the life of Frederick Douglass. So from that we have taken the present lesson. He tells about the plight of the slaves, how the slaves were, and how the slaves were treated in the European countries, and even they were taken to the different plantations, how the treatment was. Crucial lesson where we can learn about him. So he is a Frederick Douglass. He was born in a slavery as Frederick Augustus Washington Bailey. ಸೊ ಅವನ ಮೊದಲ ಪೂರ್ತಿ ಹೆಸರು ಫೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೈಲಿ ಅಂತ ಹೇಳಿ, ನಿಯರ್ ಈಸ್ಟರ್ನ್ ಇನ್ ಟಾಲ್ಬೋಟ್ ಕೌಂಟಿ. ಓಕೆ, ಈಸ್ಟರ್ನ್ ಅಂತಹ ಪ್ರದೇಶದ ಹತ್ತಿರ ಇರುವಂತಹ ಮೇರಿಲ್ಯಾಂಡ್ ಅಲ್ಲಿ ಅವನು ಹುಟ್ಟುವಂಥದ್ದು. ಅಂಡ್ ಇಸ್ ಬರ್ತ್ ಇಯರ್ ಮೇ ಬಿ 1817 or 1818. ಅವನು ಹುಟ್ಟಿದ ವರ್ಷ 1817 ಇರ್ಬೋದು ಅಥವಾ 1818 ಇರ್ಬೋದು, ಆತನಿಗೆ ಗೊತ್ತಿಲ್ಲ, ಒಂದು ಊಹೆ, ಇಮ್ಯಾಜಿನೇಷನ್ ಅಷ್ಟೇ. In 1838, he has escaped from slavery and went to New York City. So 1838 ಅಲ್ಲಿ around 20 years, ಅವನಿಗೆ ಒಂದು 20 ವರ್ಷ ಆದಾಗ he escaped from slavery and went to New York City. ನ್ಯೂಯಾರ್ಕ್ ಸಿಟಿಗೆ, ಅಮೇರಿಕಾದಲ್ಲಿರುವಂಥ ನ್ಯೂಯಾರ್ಕ್ ಸಿಟಿಗೆ ಅವನು ಎಮಿಗ್ರೇಟ್ ಆಗ್ತಾನೆ. And he has written the various autobiographic works, and among this, the first one is Narrative of Life of Frederick Douglass. And also the second one, My Bondage and My Freedom, and Life and Times of Frederick Douglass. ಓಕೆ, ಈ ಒಂದು 3 ಪುಸ್ತಕವನ್ನ ಬರೀತಾನೆ. ಅಂಡ್ ಆಲ್ಸೋ ಈ ಪಾಸ್ಡ್ ಅವೇ ಇನ್ ದ ಇಯರ್ 1895. 1895 ಅಲ್ಲಿ ಆತ ಹೋಗ್ತಾನೆ. ಹಾಗಾಗಿ ಈತ ಬರ್ದಿರುವಂತಹ ಒಂದು ಪುಸ್ತಕ ನರೇಟಿವ್ ಆಫ್ ದ ಲೈಫ್ ಆಫ್ ಫೆಡ್ರಿಕ್ ಡಾಗ್ಲಸ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಸ್ಲೇವ್ಸ್ ಅನ್ನ ಟ್ರೀಟ್ ಮಾಡ್ತಿರ್ತಾರೆ ಅನ್ನುವಂಥದ್ದು. ಹಾಗಾಗಿ ಇವರು ಹೇಳೋವಂಥದ್ದು, ಟಕ್ ಹೋ, ಈ ವಾಸ್ ಬಾರ್ನ್ ಇನ್ ಟಕ್ ಹೋ ನಿಯರ್ ಹಿಲ್ಸ್ಬರೋ, 12 miles ಫ್ರಮ್ ಈಸ್ಟರ್ನ್. ಸೊ ಇನ್ ಟಾಲ್ಬೋಟ್ ಕೌಂಟ್ರಿ, ಮೇರಿಲ್ಯಾಂಡ್. ಸೊ ನೀವು ಈ ಒಂದು ಮ್ಯಾಪ್ ಅಲ್ಲಿ ನೋಡ್ಬೋದು, ಅಲ್ಲಿ ಟಕ್ ಹೋ ಟಾಲ್ಬೋಲ್ಟ್ ಕೌಂಟಿ ಇದೆ. ಓಕೆ, ಅಲ್ಲಿ ಮತ್ತೆ ಕೆಳಗಡೆ ಫೆಡ್ರಿಕ್ ಡಾಗ್ಲಸ್ ಪಾರ್ಕ್ ಇದೆ ಆನ್ ದ ಟಕ್ ಹೋ. ಟಕ್ ಹೋ ಅನ್ನೋ ಒಂದು ಪ್ರದೇಶ, ಈತ ಹುಟ್ಟಿರುವಂತಹ ಪ್ರದೇಶದಲ್ಲಿ ಆತನ ಹೆಸರಲ್ಲಿ ಒಂದು ಪಾರ್ಕ್ ಸಹ ನೋಡ್ಬೋದು. ಹಾಗಾಗಿ ಟಕ್ ಹೋ ಅನ್ನೋ ಒಂದು ಊರಿನಲ್ಲಿ ಹುಟ್ಟುತ್ತಾನೆ. ಅದು ಹಿಲ್ಸ್ ಬರೋ ಅನ್ನೋಂತಹ ಊರಿಗೆ ಹತ್ರದಲ್ಲಿರ್ತದೆ. 12 miles ಫ್ರಮ್ ಈಸ್ಟರ್ನ್. ಈಸ್ಟರ್ನ್ ಅನ್ನೋಂತಹ ಪ್ರದೇಶದಿಂದ 12 miles. ಆ್ಯಂಡ್ ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ he don't have any authentic record about his date of birth. ಯಾಕೆ ನಾವು 1817 ಅಥವಾ 1818 ಹೇಳ್ತೀವಿ ಆತ ಹುಟ್ಟಿದ ವರ್ಷ ಅನ್ನೋದಕ್ಕೆ? ಯಾಕಂದರೆ ಅವನಿಗೆ ಯಾವುದೇ ಒಂದು ರೆಕಾರ್ಡ್ ಇಲ್ಲ, ಯಾವ ದಿನ ಯಾವ ತಿಂಗಳಲ್ಲಿ ಹುಟ್ಟಿದ್ದು ಅಂತ ಹೇಳಿ. ಆ್ಯಂಡ್ ನಾಟ್ ಓನ್ಲಿ ಮೋಸ್ಟ್ ಆಫ್ ದ ಸ್ಲೇವ್ಸ್, ಯಾರೆಲ್ಲ ಸ್ಲೇವ್ಸ್ ಮಕ್ಕಳಿರ್ತಾರೆ, ದೇ ಆರ್ ಡಿಪ್ರೈವ್ಡ್ ಫ್ರಮ್ ನೋಯಿಂಗ್ ದೇರ್ ಬರ್ತ್ಡೇ. ಓಕೆ, ಸ್ಲೇವ್ಸ್ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಡೇಟ್ ಆಫ್ ಬರ್ತ್ ಇರೋದಿಲ್ಲ. whereas white children could tell their ages. Okay, they can celebrate their birthday. White children ಅಲ್ಲಿ ಅವರ ಏನು ಮಾಸ್ಟರ್ಸ್ ಮನೆಯಲ್ಲಿ, ಮಾಸ್ಟರ್ಸ್ ಎಲ್ಲರೂ ವೈಟ್ ಮಾಸ್ಟರ್ಸ್ ಆಗಿರ್ತಾರೆ, ಯುರೋಪಿಯನ್ಸ್ ಆಗಿರ್ತಾರೆ. ಅವರ ಮಕ್ಕಳುಗಳಿಗೆ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ದೇ ಕ್ಯಾನ್ ಟೆಲ್ ದೇರ್ ಏಜಸ್, ಅವರ ಏಜ್ಗಳಿಗೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. But whereas slaves, they don't know about their age. Okay, so based on their height, based on their the weight, based on their skills, the maturity, they're just imagined, like horses, how they'll just check the age of the horse. Okay, or the cattles. So cattles ಅಥವಾ horses ಆ ಥರ ಏಜನ್ನ ಅಸ್ಯೂಮ್ ಮಾಡ್ತಾರೆ, ಆ ಥರ ಅಸ್ಯೂಮ್ ಮಾಡ್ತಾ ಇದ್ರು. ಆ್ಯಂಡ್ ಇಫ್ ದೇ ಆರ್ ಆಲ್ಸೋ ಆಸ್ಕ್ ವೆನ್ ದೇ ಹ್ಯಾವ್ ಬಾರ್ನ್, ಆತ ಅವ್ರ ಅಮ್ಮನಿಗೆ ಏನಾದ್ರು ಕೇಳ್ತಾ ಇದ್ರೆ, ಸೊ ದ
ಮದರ್ ಯೂಸ್ ಟು ಸೇ ಯು ಆರ್ ಬಾರ್ನ್ ಡ್ಯೂರಿಂಗ್ ದ ಪ್ಲಾಂಟಿಂಗ್ ಟೈಮ್, ಹಾರ್ವೆಸ್ಟ್ ಟೈಮ್. ಅವರೆಲ್ಲ ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡ್ತಾ ಇರಲ್ವಾ. ಸೊ ಆ ಪ್ಲಾಂಟೇಶನ್ ಅಲ್ಲಿ ಎಲ್ಲಿನ ಸೀಸನ್ ಬದಲಾವಣೆ ಆಗುತ್ತೆ, ಆ ಸೀಸನ್ ತರ ಅವರಿಗೆ ಹೆಸರು ಕೊಡ್ತಾ ಇದ್ರು. ಚೆರಿ ಟೈಮ್, ಸ್ಪ್ರಿಂಗ್ ಟೈಮ್, ಫಾಲ್ ಟೈಮ್, ಈ ತರ. ಸೊ ಸೀಸನ್ಸ್ ಪ್ರಕಾರ ಈ ಸೀಸನ್ ಅಲ್ಲಿ ಹುಟ್ಟಿದ್ದು, ಆ ಸೀಸನ್ ಅಲ್ಲಿ ಹುಟ್ಟಿದ್ದು ಅಂತ ಅವರಿಗೆ ಆ ಸೀಸನ್ ಮಾತ್ರ ಹೇಳ್ತಿರ್ತಾರೆ. ಆದರೆ ನಿಖರವಾದ ಒಂದು ಡೇಟ್ ಆಫ್ ಬರ್ತ್ ಅವರಿಗೆ ಇರೋದಿಲ್ಲ. And even the masters also the thought to remember their date of birth as improper and impertinent. ಅದೇನು ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ಅಲ್ಲ, ಸಿಗ್ನಿಫಿಕೆಂಟ್ ಅಲ್ಲ. ಅವರ ಏಜ್ ಕಟ್ಕೊಂಡು ಏನಾಗಬೇಕಾಗಿದೆ. ಓಕೆ, ಏಜ್, ಸೊ ನಥಿಂಗ್ ಮ್ಯಾಟರ್ಸ್. ಆ ಏಜ್, ಸ್ಲೇವ್ಸ್ ಏಜು ಯಾವುದಕ್ಕೂ ಮ್ಯಾಟರ್ ಆಗೋದಿಲ್ಲ ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ಸಾಮಾನ್ಯವಾಗಿ ಇಸ್ ಮಾಸ್ಟರ್ in the 1835, he was about 17 years old. ಸೊ 1835 ಅಲ್ಲಿ ಅವರ ಮಾಸ್ಟರ್ ಯಾರೋ ಹೇಳಿರ್ತಾರೆ, ನಿನಗೆ ಈಗ 17 ವರ್ಷ ಅಂತೇಳಿ. ಸೊ ಅದನ್ನ ಅವನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಆ್ಯಂಡ್ ಹಿಸ್ ಮದರ್ ವಾಸ್ ಹ್ಯಾರಿಯೆಟ್ ಬೈಲಿ. ಆತನ ತಾಯಿ ಹೆಸರು ಹ್ಯಾರಿಯೆಟ್ ಬೈಲಿ. ಆ್ಯಂಡ್ ಶಿ ವಾಸ್ ಅ ಡಾಟರ್ ಆಫ್ ಇಸಾಕ್ ಅಂಡ್ ಬೆಟ್ಸಿ ಬೈಲಿ. ಅವರು ಸ್ಲೇವ್ಸ್, ಅವ್ರ ಅಪ್ಪ ಅಮ್ಮನೂ ಸ್ಲೇವ್ಸ್ ಆಗಿರ್ತಾರೆ, ಇಸಾಕ್ ಮತ್ತೆ ಬೆಟ್ಸಿ ಅಂತೇಳಿ. ಅವರ ಮಗಳು ಹ್ಯಾರಿಯೆಟ್ ಬೈಲಿ. ಹ್ಯಾರಿಯೆಟ್ ಬೈಲಿಯ ಮಗ ಫೆಡ್ರಿಕ್ ಡಾಗ್ಲಸ್. ಆ್ಯಂಡ್ ಹಿಸ್ ಫಾದರ್ ವಾಸ್ ಎ ವೈಟ್ ಮ್ಯಾನ್. ಸುಮಾರು ಜನ ಅವರ ಅಮ್ಮನ ಜೊತೆ ಕೆಲಸ ಮಾಡುವಂಥ ಸ್ಲೇವ್ಸ್ ದೇ ಮರ್ಮರ್ಡ್. ಅವರವರಲ್ಲೇ ಮಾತಾಡ್ಕೊಳ್ತಾ ಇದ್ರು, ದ ಫಾದರ್ ಈಸ್ ಎ ವೈಟ್ ಮ್ಯಾನ್. ಅವರ ಅಪ್ಪ ಫೆಡ್ರಿಕ್ ಡಾಗ್ಲಸ್ ಅಪ್ಪ ವೈಟ್ ಮ್ಯಾನ್. ಓಕೆ, ಹಿಸ್ ಮಾಸ್ಟರ್ ಈಸ್ ಹಿಸ್ ಫಾದರ್. ಅವ್ರು ಯಾರು ಮಾಸ್ಟರ್ ಆಗಿದ್ದಾನೆ ಅವನೇ ಅವ್ರ ಅಪ್ಪ ಆಗಿರ್ತಾನೆ ಅಂತ ಅವರು ಸ್ಲೇವ್ಸ್ ಆ್ಯಂಡ್ ಹಿಸ್ ಚೈಲ್ಡ್ಹುಡ್. ಸೊ ಅವನ್ ಫೆಡ್ರಿಕ್ ಡಾಗ್ಲಸ್ ಚೈಲ್ಡ್ಹುಡ್ ಯಾವ ಥರ ಇತ್ತು. ಆ್ಯಂಡ್ ಯೂಶಲಿ ದ ಸ್ಲೇವ್ಸ್, ನಾಟ್ ಓನ್ಲಿ ಫೆಡ್ರಿಕ್ ಡಾಗ್ಲಸ್, ಆಲ್ಮೋಸ್ಟ್ ಆಲ್ ದ ಸ್ಲೇವ್ಸ್, ಓಕೆ, ದ ಮದರ್ ವಾಸ್ ಸಪ್ರೇಟೆಡ್ ವೆನ್ ದ ಇನ್ಫ್ಯಾಂಟ್ ಈಸ್ ಅಬೌಟ್ 12 months old. ಯಾವುದೇ ಒಂದು ಮಗು, ಸ್ಲೇವ್ಸ್ ಕಮ್ಯುನಿಟಿಯಲ್ಲಿ ಒಂದು ಮಗು ಹುಟ್ಟಿದ್ರೆ ಆ ಮಗು 12 ತಿಂಗಳ ಹೊತ್ತಿಗೆ, ಅಂದರೆ 1 ವರ್ಷ ಮುಗಿಯೋದೊಳಗಡೆ, ದ ಮದರ್ ಯೂಸ್ ಟು ಸಪ್ರೇಟ್ ಫ್ರಮ್ ದ ಇನ್ಫ್ಯಾಂಟ್. ಆ ಮಗುವನ್ನು ಬಿಟ್ಟು ಆಕೆ ಮತ್ತೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಓಕೆ, ಆ್ಯಂಡ್ ಬಿಕಾಸ್ ಶಿ ವಾಸ್ ಹೈಯರ್ಡ್ ಬೈ ಸಮ್ ಫಾರ್ಮ್. ಓಕೆ, ಯಾವುದೇ ಒಂದು ಫಾರ್ಮ್ ಹೌಸಲ್ಲಿ ಆಕೆಯನ್ನು ಅವರು ಖರೀದಿ ಮಾಡಿರ್ತಾರೆ. ಆ್ಯಂಡ್ ಸೊ ದ ಚೈಲ್ಡ್ ಈಸ್ ಅಂಡರ್ ದ ಕೇರ್ ಆಫ್ ಓಲ್ಡ್ ವುಮೆನ್. ಸೊ ಆ ಮಕ್ಕಳು ಯಾರು ಹುಟ್ಟಿರ್ತಾರೆ, ಮಕ್ಕಳು, ಎಳೆ ಮಕ್ಕಳು, ಅವರು ಓಲ್ಡ್ ಪ್ಯಾರೆಂಟ್ಸ್ ಅವರ ಸುಪರ್ದಿನಲ್ಲಿ ಬೆಳಿಬೇಕಾಗ್ತದೆ. ಬಿಕಾಸ್ ದ ಓಲ್ಡ್ ವುಮೆನ್ ಅಂದಾಗ ದೇ ಆರ್ ಟೂ ಓಲ್ಡ್ ಟು ಡೂ ದ ಫಾರ್ಮ್. ಅವರು ಎಷ್ಟು ಓಲ್ಡ್ ಆಗಿರ್ತಾರೆ ಅಂದರೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಪ್ಲಾಂಟೇಶನಲ್ಲಿ ಕೆಲಸ ಮಾಡದೇ ಇರೋಷ್ಟು ಓಲ್ಡ್ ಆಗಿರ್ತಾರೆ. ಟೂ ಓಲ್ಡ್ ಫಾರ್ ಫೀಲ್ಡ್ ಲೇಬರ್. ಅವ್ರು ಫೀಲ್ಡ್ ಲೇಬರ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಮಾತ್ರ ಅವ್ರನ್ನ ಕಳಿಸಿರ್ತಾರೆ. ಅಂತಹ ದ ಓಲ್ಡ್ ಪ್ಯಾರೆಂಟ್ಸ್ were taking care of this small children. And he saw his mother, Frederick Douglass saw his mother only 4 or 5 times in his life. ಯೋಚನೆ ಮಾಡಿ, ಅವರ ಅಮ್ಮನನ್ನ ಅವನು 4 ಬಾರಿ ಅಥವಾ 5 ಬಾರಿ ನೋಡಿರ್ತಾನಂತೆ. ದಟ್ ಟು ಓನ್ಲಿ ಡ್ಯೂರಿಂಗ್ ನೈಟ್. ಅದು ರಾತ್ರಿ ಸಮಯದಲ್ಲಿ, ನಾಟ್ ಇನ್ ದ ಡೇ ಲೈಟ್. ಓಕೆ, ಬೆಳಗ್ಗಿನ ಹೊತ್ತು ಅವರ ಅಮ್ಮನ ಮುಖವನ್ನೇ ನೋಡಿಲ್ಲ. ಬರೀ ರಾತ್ರಿ ಸಮಯದಲ್ಲಿ ಮಾತ್ರ he has seen his mother 4 or 5 times. ಓಕೆ, she was with him in the night. ಸೊ ರಾತ್ರಿ ಆಕೆ ಯಾವಾಗ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಆ ಒಂದು ಪ್ಲಾಂಟೇಶನ್ ಓನರಿಂದ ಪರ್ಮಿಷನ್ ತಗೊಂಡು, ಸೊ ಎಲ್ಲ ಪ್ಲಾಂಟೇಶನ್ ಸಂಜೆ ಪ್ಲಾಂಟೇಶನ್ ವರ್ಕ್ ಮುಗಿದ ಮೇಲೆ ಶಿ ಯೂಸ್ ಟು ವಾಕ್ 12 miles ಆನ್ ಫೂಟ್. ಓಕೆ, 12 ಮೈಲಿಗಳ ದೂರದಲ್ಲೇ ಫೂಟಲ್ಲಿ, ಅಂದರೆ ಕಾಲ್ನಡಿಗೆಯಲ್ಲಿ ಬರಬೇಕಾಯಿತು, ಬೇರ್ ಫೂಟ್. 12 ಮೈಲಿ ದೂರ ನಡ್ಕೊಂಡು ಬರ್ತಾ ಇದ್ಲು. ಆ್ಯಂಡ್ ಶಿ ವಾಸ್ ವಿತ್ ದ ಚೈಲ್ಡ್ ಓನ್ಲಿ ಡ್ಯೂರಿಂಗ್ ದ ನೈಟ್. ಅವಳು ನೈಟಲ್ಲಿ ಮಾತ್ರ, ರಾತ್ರಿ ಹೊತ್ತು ಮಗುವಿನ ಜೊತೆ
ಇರ್ತಾ ಇದ್ಲು. ಶಿ ವುಡ್ ಲೈ ಡೌನ್ ವಿತ್ ಹಿಮ್, ಆಕೆ ತನ್ನ ಜೊತೆ ಮಲ್ಕೊಳ್ತಾ ಇದ್ಲು. ಆ್ಯಂಡ್ ಬಿಫೋರ್ ಹಿ ವೋಕ್ ಅಪ್ ಶಿ ವಾಸ್ ಗಾನ್. ಓಕೆ, ಅವನು ಎದೊಳಕ್ಕಿಂತ ಮುಂಚೆನೆ ಆಕೆ ಹೊರಟೋಗ್ಬಿಡ್ತಾ ಇದ್ಲು. ಬಿಫೋರ್ ದ ಡೇ ಬ್ರೇಕ್, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಶಿ ಶುಡ್ ಬಿ ಇನ್ ದ ಪ್ಲಾಂಟೇಶನ್. ಅದರ್ವೈಸ್ ಇಫ್ ಶಿ ಈಸ್ ಲೇಟ್ ದ ವಿಪ್ಪಿಂಗ್ ವಾಸ್ ದ ಪೆನಾಲ್ಟಿ. ಅಂದರೆ ಚಾಟಿಯಿಂದ ಹೊಡಿತಾ ಇದ್ರು ಅವಳು ಲೇಟಾಗಿ ಹೋದ್ರೆ. ಹಾಗಾಗಿ ಅವನು ಎದೊಳಕ್ಕಿಂತ ಮುಂಚೆನೆ ಶಿ ವಾಸ್ ಗಾನ್. ಆ್ಯಂಡ್ ಆಲ್ಸೋ ದ ವೆರಿ ಲಿಟಲ್ ಕಮ್ಯುನಿಕೇಶನ್ ಎವರ್ ಟುಕ್ ಪ್ಲೇಸ್ ಬಿಟ್ವೀನ್ ದೆಮ್. ಅವರು ಇಬ್ಬರು ಮಧ್ಯ ಮಾತುಕತೆಗಳು, ಹೆಚ್ಚಿನ ಮಾತುಕತೆ ಏನು ಆಗೇ ಇಲ್ಲ. ರಾತ್ರಿ ಸಮಯದಲ್ಲಿ ಬರ್ತಾ ಇದ್ಲು, ಸೊ ಮಗುನ ಮಲಗಿಸ್ತಾ ಇದ್ಲು, ಅವನ ಎದೊಳಕ್ಕಿಂತ ಮುಂಚೆನೆ ಹೋಗ್ಬಿಡ್ತಾ ಇದ್ಲು ಕೆಲಸಕ್ಕೆ. ಹಾಗಾಗಿ ಅವರ ಮಧ್ಯದಲ್ಲಿ ದೇ ನೆವರ್ ಹಾರ್ಡ್ಲಿ ಸ್ಪೋಕ್, ವೆರಿ ಲಿಟಲ್. ಆ್ಯಂಡ್ ಶಿ ವಾಸ್ ಹೈಯರ್ಡ್ ಬೈ ಮಿಸ್ಟರ್ ಸ್ಟೀವರ್ಟ್. ಸೊ ಸ್ಟೀವರ್ಟ್ ಅನ್ನೋನು ಹೈಯರ್ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ವಿಚ್ ವಾಸ್ ಹಿಸ್ ಫಾರ್ಮ್ ಹೌಸ್ ವಾಸ್ 12 miles ಫ್ರಮ್ ಹರ್ ಓಮ್. 12 ಮೈಲಿ ದೂರ ಇರುತ್ತೆ. ಆ್ಯಂಡ್ ಶಿ ವಾಸ್ ವರ್ಕಿಂಗ್, ಶಿ ಮೇಡ್ ಹರ್ ಜರ್ನೀಸ್ ಟು ಸಿ ಹಿಮ್ ಇನ್ ದ ನೈಟ್, ಟ್ರಾವೆಲಿಂಗ್ ದ ಹೋಲ್ ಡಿಸ್ಟೆನ್ಸ್ ಆನ್ ಫೂಟ್. ಯಾವಾಗ ಮಗುನ ನೋಡ್ಬೇಕು ಅನ್ಸುತ್ತೆ, ಆ್ಯಂಡ್ ಶಿ ಯೂಸ್ ಟು ವಾಕ್ ಆನ್ ದ ಫೂಟ್. ಆ್ಯಂಡ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಆಫ್ ದ ಡೇಸ್ ವರ್ಕ್, ಆ ದಿನದ ಪ್ಲಾಂಟೇಶನ್ ವರ್ಕ್ ಎಲ್ಲ ಮುಗಿಸಿ ಆಕೆ ಹೋಗಬೇಕಾಗಿತ್ತು. ಅದು ಹೋಗಲಿಕ್ಕೆ ಶಿ ಹ್ಯಾಸ್ ಟು ಆಸ್ಕ್ ದ ಪರ್ಮಿಷನ್ ಆಫ್ ದ ಮಾಸ್ಟರ್. ಇಫ್ ದ ಮಾಸ್ಟರ್ ಗಿವ್ ದ ಪರ್ಮಿಷನ್ ಆ್ಯಂಡ್ ಹಿ ವಾಸ್ ಕನ್ಸಿಡರ್ಡ್ ಆಸ್ ಅ ಕೈಂಡ್ ಮಾಸ್ಟರ್. ಪರ್ಮಿಷನ್ ಏನಾದ್ರು ಕೊಟ್ಬಿಟ್ರೆ ಎಷ್ಟು ಕೈಂಡ್ ಮಾಸ್ಟ್ರಪ್ಪ ಅಂತ ಆತನನ್ನು ಹೊಗಳುತ್ತಾ ಇರ್ತಾರೆ ಅವರು. ಆ್ಯಂಡ್ ಯು ಆಲ್ಸೋ ದ ಮುಲಾಟೋ ಚಿಲ್ಡ್ರನ್. ಮುಲಾಟೋ ಚಿಲ್ಡ್ರನ್ ಆರ್ ದ ಚಿಲ್ಡ್ರನ್ born to the black. One parent is black, the other parent is white. ಅವ್ರಿಗೆ ಮುಲಾಟೋ ಚಿಲ್ಡ್ರನ್ ಅಂತ ಕರೀತೀವಿ. And the Frederick Douglass mother passed away when Frederick Douglass was around 7 years old. ಅವನು 7 ವರ್ಷ ಇರಬೇಕಾದ್ರೆ ಅವರ ತಾಯಿ ತೀರ್ಕೊಳ್ತಾರೆ. ಓಕೆ, ಅವ್ರ ಮಾಸ್ಟರ್ಸ್ ಫಾರ್ಮಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಲ್ಲೇ ಸಾಯ್ತಾಳೆ. And also she was suffering in the Lee's Mill, ಫಾರ್ಮ್ ಹೆಸರು ಲೀಸ್ ಮಿಲ್ ಅಂತ ಹೇಳಿ. And she was suffering from illness. And due to that illness, she passed away. At that time when she was ill also, he was not allowed to see his mother. When she died also, on her death also, he never made a visit. And at the burial time also, Frederick Douglass was not there in that place. Okay, it was just the mother passed away. It doesn't have any emotions for that. It is like just for him, a stranger has passed away. ಯಾರೋ ಸ್ಟ್ರೇಂಜರ್ ಸತ್ತೋದ್ರೆ ಯಾವ ಥರ ಫೀಲ್ ಆಗುತ್ತೆ ಅಷ್ಟು ಮಾತ್ರ. ಅಮ್ಮ ಸತ್ತೋದ್ರು ಅಂತ ಅವನಿಗೆ ಪ್ರೀತಿನೇ ಸಿಗಲಿಲ್ಲ. ವೈ ಎಕ್ಸ್ಪೆಕ್ಟೆಡ್ ದ್ಯಾಟ್? ಏನಕ್ಕೆ ಅವನಿಗೆ ಸ್ಟ್ರೇಂಜರ್ ಥರ ಅನ್ನಿಸ್ತು? ಅವ್ರ ಅಮ್ಮನ ಸಾವು ಸ್ಟ್ರೇಂಜರ್ ಸಾವು ಥರ ಏನಕ್ಕೆ ಅನ್ನಿಸ್ತು? ಬಿಕಾಸ್ ಹಿ ನೆವರ್ ಎಂಜಾಯ್ಡ್ ವಿತ್ ಹಿಸ್ ಮದರ್. ಅವ್ರ ಅಮ್ಮನ ಜೊತೆ ಕುತ್ಕೊಂಡಾಗಲಿ ಮಾತಾಡೋಗ್ಲಾಗಲಿ ತಮಾಷೆ ಮಾಡೋದು ಎಲ್ಲೂ ಇಲ್ಲ. ಹಿ ಲ್ಯಾಕ್ಡ್ ಅರ್ ಸೂತಿಂಗ್ ಪ್ರೆಸೆನ್ಸ್. ಅಮ್ಮನ ಒಂದು ಒಡನಾಟ ಅವನಿಗೆ ಇರಲಿಲ್ಲ. ಹರ್ ಟೆಂಡರ್ ಆ್ಯಂಡ್ ವಾಚ್ಫುಲ್ ಕೇರ್. ಆ್ಯಂಡ್ ಶಿ ಆಲ್ಸೋ, ಇವನ್ ದೋ ಶಿ ಲವ್ಡ್, ಶಿ ವಾಸ್ ಅಬೌಟ್ ಟು ಲಿವ್ ಫಾರ್ ದ ಫಾರ್ಮ್. ಆಕೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಸಹ ಅದನ್ನು ತೋರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಬಿಕಾಸ್ ಶಿ ವಾಸ್ ವರ್ಕಿಂಗ್ ಇನ್ ದ ಪ್ಲಾಂಟೇಶನ್. ಹಾಗಾಗಿ therefore he felt the death of his mother like a death of a stranger. ಹಾಗಾಗಿ ಅವರಮ್ಮ ಸತ್ತಾಗ್ಲೂ ಸಹ ಯಾರೋ ಪರಿಚಯ ಇಲ್ಲದೆ ಇರೋರು ಸತ್ ಹಾಗೆ ಅವನಿಗೆ ಫೀಲ್ ಆಗ್ತಾ ಹೋಗುತ್ತೆ. And even the children of the slave women shall follow the condition of their mothers. ಸೊ ಅವರ ಮದರ್ ಏನು ಮಾಡ್ತಿರ್ತಾರೆ ಕೆಲಸ, ಅದೇ ಕೆಲಸವನ್ನು ಅವರ ಮಕ್ಕಳು ಮಾಡಬೇಕು. ಓಕೆ, ಎಲ್ಲಿ ಜೀತ ಮಾಡ್ತಿರ್ತಾರೆ ಅದೇ ಪ್ಲೇಸಲ್ಲೇ ಅವರ ಮಕ್ಕಳು ಸಹ ಜೀತ ಪದ್ಧತಿಯನ್ನು ಆರಿಸ್ಕೊಳ್ಬೇಕಾಗ್ತದೆ. ಆ್ಯಂಡ್ ದಿಸ್ ಈಸ್ ಟು ಅಡ್ಮಿನಿಸ್ಟರ್ ದೇರ್ ಓನ್ ಲಸ್ಟ್. ಪ್ಲಾಂಟೇಶನ್ ಓನರ್ಸ್ ಅವ್ರಿಗೆ ಇಷ್ಟ ಬಂದ ಹಾಗೆ ನಡೆಸ್ಕೊಳ್ತಾ ಇದ್ರು ಸ್ಲೇವ್ಸನ್ನು. ಓಕೆ, ಯಾವ ಥರ ಇಷ್ಟ ಬರುತ್ತೆ, ಯಾವ ಥರ ಬೇಕಾಗ್ತದೆ ಆ ಥರ ವಿಕೆಟ್ ಡಿಸೈರ್ಸ್ಗೆಲ್ಲ ಅವ್ರನ್ನ ಬಳಸ್ಕೊಳ್ತಾ ಇದ್ರು. ಆ್ಯಂಡ್ ಸ್ಲೇವ್ಸ್ ಪೊಸೆಸ್ ದ ಡಬಲ್ ರಿಲೇಷನ್ ಆಫ್ ದ ಮಾಸ್ಟರ್ ಆ್ಯಂಡ್ ದ ಫಾದರ್. ಓಕೆ, ಯಾರು ಮಾಸ್ಟರ್ ಆಗಿರ್ತಾರೆ ಅವರೇ
ಆ ಸ್ಲೇವ್ಸ್ಗೆ ಹುಟ್ಟೋ ಮಕ್ಕಳಿಗೆ ತಂದೆಯೂ ಸಹ ಆಗಿರ್ತಾರೆ ಸುಮಾರು ಕೇಸುಗಳಲ್ಲಿ. ಸ್ಲೇವ್ಸ್ ಸಫರ್ ಗ್ರೇಟರ್ ಹಾರ್ಡ್ಶಿಪ್ಸ್. ಸ್ಲೇವ್ಸ್ ತುಂಬ ಹಾರ್ಡ್ಶಿಪ್ಸನ್ನು, ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗ್ತದೆ. ದೇ ಆರ್ ಕಾನ್ಸ್ಟೆಂಟ್ ಅಫೆನ್ಸ್ ಟು ದೇರ್ ಮಿಸ್ಟ್ರೆಸ್. ಆ ವೈಟ್ ಮಾಸ್ಟರ್ ಯಾರಿರ್ತಾನೆ ಆತನ ಹೆಂಡತಿ. ಸೊ ಆತನ ಹೆಂಡತಿ ಯಾವಾಗಲೂ ಸಹ ಈ ಸ್ಲೇವ್ಸ್ ಮೇಲೆ ತುಂಬ ಒಂದು ಹೆಚ್ಚಿನ ಗಮನವನ್ನು ಇಟ್ಟೇ ಇರ್ತಾಳೆ. ಅವ್ರೇನು ಮಾಡ್ತಾರೆ, ಅವರ ಮಕ್ಕಳು ಏನು ಮಾಡ್ತಾರೆ, ಅವರ ಮಕ್ಕಳ ಮೇಲೆ ನನ್ನ ಗಂಡನಿಗೆ ಪ್ರೀತಿ ಇದೆಯಾ ಅಂಥೇಳಿ ಶಿಲ್ ಬಿ ಆಲ್ವೇಸ್ ವಾಚ್ಫುಲ್. ಯಾವಾಗಲೂ ಅವರ ಸ್ಲೇವ್ಸ್ ಮಕ್ಕಳ ಮೇಲೆ, ತನ್ನ ಗಂಡನ ಮೇಲೆ ಆಕೆ ದೃಷ್ಟಿ ಇಟ್ಟೇ ಇರ್ತಾಳೆ. ಶಿ ವಾಸ್ ಆಲ್ವೇಸ್ ಫೈಂಡಿಂಗ್ ಫಾಲ್ಟ್ ವಿತ್ ದೆಮ್. ಆ ಸ್ಲೇವ್ಸ್ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಆಲ್ವೇಸ್ ಶಿ ವಾಸ್ ಫೈಂಡಿಂಗ್ ದ ಫಾಲ್ಟ್ ಆ್ಯಂಡ್ ಶಿ ವಾಸ್ ಗಿವಿಂಗ್ ದ ಪನಿಷ್ಮೆಂಟ್ ಫಾರ್ ದೆಮ್. ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಆತನಿಗೆ ಪನಿಷ್ಮೆಂಟ್ ಸಹ ಕೊಡ್ತಾ ಇದ್ರು. ಶಿ ಗೆಟ್ ಪ್ಲೆಷರ್ ವೆನ್ ಶಿ ಸೀಸ್ ಹಿಮ್ ಅಂಡರ್ ದ ಲ್ಯಾಶ್. ಅವರಿಗೂ ಸಹ ಚಾಟಿ ಏಟನ್ನು ಅವ್ರೇನಾದರೂ ತಪ್ಪು ಮಾಡಿದ್ರೆ, ಸ್ಲೇವ್ಸ್ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಅವರಿಗೂ ಚಾಟಿಯಿಂದ ಹೊಡಿತಾ ಇದ್ರು. ಓಕೆ, ಶಿ ವಾಸ್ ಗೆಟಿಂಗ್ ಪ್ಲೆಷರ್ ಫ್ರಮ್ ವಿಪ್ಪಿಂಗ್ ದೆಮ್. ಅವಳಿಗೇನೋ ಒಂದು ಖುಷಿ ಆಗ್ತಾ ಇತ್ತು ಅವರಿಗೆ ಹೊಡೆಯೋದ್ರಿಂದ. ಆ್ಯಂಡ್ ಶಿ ಸಸ್ಪೆಕ್ಟ್ ಆಫ್ ಅವರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಫೇವರ್ಸ್ ಟು ಹಿಸ್ ಮೊಲ್ಯಾಟೋ ಚಿಲ್ಡ್ರನ್. ಹಾಗಾಗಿ ಯಾವಾಗಲೂ ಹಸ್ಬೆಂಡ್ ಮೇಲೆ ಒಂದು ಸಂಶಯವನ್ನು ಇಟ್ಕೊಳ್ತಾ ಇದ್ಲು. ಯಾವಾಗ ನನ್ನ ಗಂಡ ಹೋಗಿ ಆ ಮೊಲ್ಯಾಟೋ ಚೈಲ್ಡಿಗೆ ಏನಾದರೂ ಸಹಾಯ ಮಾಡಿಬಿಡ್ತಾನ. ಓಕೆ, ಸೊ ಸಹಾಯ ಮಾಡಬಾರ್ದು. ತುಂಬ ಫೋರ್ಸ್ ಮಾಡಿ ಆ ಮೊಲ್ಯಾಟೋ ಚಿಲ್ಡ್ರನ್ನ ಬೇರೆ ಒಂದು ಫಾರ್ಮ್ ಹೌಸಿಗೆ ಮಾರಾಟ ಮಾಡೋ ಥರ ಮಾಡ್ತಾ ಇದ್ದು. ಫ್ಲೆಶ್ ಮಾಂಗರ್ಸ್ ಅಂತ ಹೇಳ್ತಾರೆ. ಹ್ಯೂಮನ್ ಫ್ಲೆಶ್ ಮಾಂಗರ್. ದ ಮ್ಯಾನ್ ವುಡ್ ಸೆಲ್ ಇಸ್ ಓನ್ ಚಿಲ್ಡ್ರನ್ ಟು ದ ಹ್ಯೂಮನ್ ಫ್ಲೆಶ್ ಮಾಂಗರ್ಸ್. ತನ್ನ ಮಕ್ಕಳನ್ನೇ ಅವನು ಮಾರಾಟ ಮಾಡ್ತಾನೆ ಬೇರೆ ಪ್ಲಾಂಟೇಶನ್ಸ್ಗೆ. ಹಾಗಾಗಿ ಸೊ ದಿಸ್ ಕ್ಯಾನ್ ಬಿ ಸೀನ್ ಇನ್ ದಿಸ್ the Frederick Douglass lesson. And also the master is frequently compelled to sell this class for his slaves. Okay, so ಯಾವಾಗ ಅವನು ತನ್ನ ಸ್ಲೇವ್ಸ್ ಮೊಲ್ಯಾಟೋ ಚಿಲ್ಡ್ರನ್ ಇರ್ತಾರೆ, ಅವರು ತನ್ನ ವೈಟ್ ಹೆಂಡತಿಗೆ ಭಯಪಟ್ಟು ಅವ್ರನ್ನ ಸೆಲ್ ಮಾಡಲೇಬೇಕಾಗ್ತದೆ. ಓಕೆ, ಆ್ಯಂಡ್ ವೈಟ್ ಸನ್ ಟೈ ಅಪ್ ಇಸ್ ಬ್ರದರ್. ಆದರೆ ವೈಟ್ ಮಕ್ಕಳು, ಅವನಿಗೆ ವೈಟ್ ಫಾದರ್ಗೆ ವೈಟ್ ಮಕ್ಕಳು ಇರ್ತಾ ಇದ್ರು ಯುರೋಪಿಯನ್ಸ್. ಅವರು ಸಹ ದೇ ಯೂಸ್ ಟು ಟೈ ಅಪ್ ದಿಸ್ ಮೊಲ್ಯಾಟೋ ಚಿಲ್ಡ್ರನ್ ದೇರ್ ಓನ್ ಬ್ರದರ್. ಓಕೆ, ಆ್ಯಂಡ್ ಫ್ಯೂ ಶೇಡ್ಸ್ ಡಾರ್ಕರ್ ಕಾಂಪ್ಲೆಕ್ಷನ್. ಆ ಮಗು ವೈಟ್ ಇರ್ತಾ ಇತ್ತು, ಈ ಮಕ್ಕಳು ಡಾರ್ಕ್ ಇರ್ತಾ ಇದ್ರು ಅಷ್ಟೇ. ಆದರೆ ಆ ವೈಟ್ ಮಗು, ಆ ಡಾರ್ಕ್ ಮಗುಗೆ ದೇ ಹ್ಯಾಸ್ ಟು ದ ಲ್ಯಾಶ್ ಆನ್ ದೇರ್ ನೆಕೆಡ್ ಬ್ಯಾಕ್. ಅವ್ರ ಬೆನ್ನ ಮೇಲೆ ಅವರು ಚಾಟಿಯಿಂದ ಹೊಡಿತಾ ಇದ್ರು ಆತನ ಮಕ್ಕಳು ಸಹ. ಆ್ಯಂಡ್ ಫೆಡ್ರಿಕ್ ಡಾಗ್ಲಸ್ ಹ್ಯಾಡ್ 2 masters. ಫೆಡ್ರಿಕ್ ಡಾಗ್ಲಸ್ಗೆ 2 ಮಾಸ್ಟರ್. ಫಸ್ಟ್ ಮಾಸ್ಟರ್ ನೇಮ್ ಇಸ್ ಕ್ಯಾಪ್ಟನ್ ಆಂಥೋನಿ. ಕ್ಯಾಪ್ಟನ್ ಆಂಥೋನಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಹಿ ವಾಸ್ ವರ್ಕಿಂಗ್ ಇನ್ ಸಮ್ ಆಫ್ ದ ಶಿಪ್. ಓಕೆ, ಸ್ವಲ್ಪ ಸಮಯದಲ್ಲಿ ಅವನು ಶಿಪ್ಪಲ್ಲಿ ಕೆಲಸ ಮಾಡಿರ್ತಾನೆ. ಓಕೆ, ಆ ಒಂದು ಶಿಪ್ಪಲ್ಲಿ ಕೆಲಸ ಮಾಡಿರೋದ್ರಿಂದ ಆತನನ್ನು ಎಲ್ಲರೂ ಕ್ಯಾಪ್ಟನ್ ಆಂಥೋನಿ ಅಂತ ಕರೀತಿರ್ತಾರೆ. ಆ್ಯಂಡ್ ದಿಸ್ ಕ್ಯಾಪ್ಟನ್ ಆಂಥೋನಿ ಓನ್ಡ್ 2 or 3 farms. ಅವನ ಹತ್ರ 2 ಅಥವಾ 3 ಫಾರ್ಮ್ಸ್ ಇರ್ತದೆ. ಆ್ಯಂಡ್ ಹಿ ಹ್ಯಾಸ್ ಓನ್ಡ್ ಅಬೌಟ್ 30 slaves. ಆ 2-3 ಫಾರ್ಮಲ್ಲಿ ಕೆಲಸ ಮಾಡುವಂತಹ 30 ಸ್ಲೇವ್ಸ್ ಇರ್ತಾರೆ. ಆ್ಯಂಡ್ ಈ ಹ್ಯಾಡ್ ಎ ಓವರ್ಸಿಯರ್ ಅಂದರೆ ಸೂಪರ್ವೈಸರ್ ಅಥವಾ ಮ್ಯಾನೇಜರ್ ಅಂತ ಹೇಳ್ತೀವಿ, ಆ ಸ್ಲೇವ್ಸನ್ನು ನೋಡ್ಕೊಳ್ಳೋ ಅಂಥವ್ರು. ಆ್ಯಂಡ್ ಹಿ ಹ್ಯಾಸ್ ಅ ಓವರ್ಸಿಯರ್ ಬೈ ನೇಮ್ ಮಿಸ್ಟರ್ ಪ್ಲೂಮರ್. ಮಿಸ್ಟರ್ ಪ್ಲೂಮರ್ ಅನ್ನೋನು ಓವರ್ಸಿಯರ್ ಅಥವಾ ಮಾರ್ಗದರ್ಶಿ ಆಗಿರ್ತಾನೆ, ಸೂಪರ್ವೈಸರ್ ಆಗಿರ್ತಾನೆ ಅಂತ ಅಂದ್ಕೊಳ್ಬೋದು. ಬಟ್ ಈ ಈಸ್ ಎ ಮಿಸರಬಲ್ ಡ್ರಂಕರ್ಡ್. ವಿಪರೀತ ಕುಡಿತಾ ಇದ್ದ ಅವನು, ಕುಡುಕ. ಆ್ಯಂಡ್ ಪ್ರೊಫೇನ್ ಸ್ವೇರರ್, ಎ ಸ್ಯಾವೇಜ್ ಮಾನ್ಸ್ಟರ್. ಅವ್ನು ಮಾನ್ಸ್ಟರ್ ಥರ ಬಿಹೇವ್ ಮಾಡ್ತಾ ಇದ್ದ. ಅವನಿಗೆ ಯಾವುದೇ ಹ್ಯುಮ್ಯಾನಿಟೇರಿಯನ್ ಕ್ವಾಲಿಟೀಸೇ ಇರಲಿಲ್ಲ, ಇನ್ಹ್ಯೂಮನ್. ಆ್ಯಂಡ್ ಆಲ್ವೇಸ್ ಈ ಕ್ಯಾರಿಡ್ ಅ ಕೌ ಸ್ಕಿನ್ ಆ್ಯಂಡ್ ಎ ಹೆವಿ ಕಡ್ಜ್. ಅದು ಕೌ ಸ್ಕಿನ್ನಿಂದ ಮಾಡಿರುವಂಥ ಚಾಟಿ ಇರ್ತಾ ಇತ್ತು ಅವನ ಹತ್ರ. ಮತ್ತು ಒಂದು ಕಡ್ಜೆಲ್ ಅಂದರೆ ಎ ಥಿಕ್ ಸ್ಟಿಕ್ ಆಫ್ ವುಡ್, ಒಂದು ವುಡ್ ಸ್ಟಿಕ್ಕನ್ನು ಇಟ್ಕೊಳ್ತಾ ಇದ್ದ ಅವನು.
and he was known to cut and slash the woman's head. ಯಾರು ಕೆಲಸ ಮಾಡ್ತಾ ಇಲ್ಲ ಅವರಿಗೆ ವಿಪರೀತ ಹೊಡಿತಾ ಇದ್ದ. ಅವ್ರ ತಲೆ ಕಡಿಲಿಕ್ಕೂ ಸಹ ಎದುರುತ್ತಿರಲಿಲ್ಲ. ಸುಮಾರು ಸಲ ದ ಕ್ಯಾಪ್ಟನ್ ಆಂಟೋನಿ ಹ್ಯಾಸ್ ವಾರ್ನ್ಡ್ ಹಿಮ್. ಕ್ಯಾಪ್ಟನ್ ಆಂಟೋನಿ ವಾರ್ನ್ ಮಾಡಿರ್ತಾನೆ, ನೀನು ತುಂಬಾ ಕ್ರೂಯಲ್ ಆಗಿ ಬಿಹೇವ್ ಮಾಡ್ತೀಯಾ, ಸೊ ಅಷ್ಟು ಬಾರ್ಬ್ಯಾರಿಟಿ ತೋರಿಸ್ಬೇಡ ಅಂತ ಹೇಳಿರ್ತಾನೆ. ಬಟ್ ಸ್ಟಿಲ್ ದ ಪ್ಲೂಮರ್ ಕಂಟಿನ್ಯೂಸ್ ಟು ಡು. ಈಸ್ ಎ ಕ್ರೂಯಲ್ ಮ್ಯಾನ್. ಅವನು ತುಂಬ ವಿಪರೀತವಾಗಿ ಕ್ರೂಯಲ್ ಆಗಿರ್ತಾನೆ. ಆ್ಯಂಡ್ ಹಿ ವಾಸ್ ಗೆಟಿಂಗ್ ಪ್ಲೆಷರ್ ಬೈ ವಿಪ್ಪಿಂಗ್ ದ ಸ್ಲೇವ್ಸ್. ಆ ಸ್ಲೇವ್ಸನ್ನು ಹೊಡೆಯೋದ್ರ ಮೂಲಕ, ಚಾಟಿ ಬೀಸೋದ್ರ ಮೂಲಕ ಅವನು ಹತೋಟಿಗೆ ತಗೊಂಡಿರ್ತಾನೆ. ಆ ಥರ ಮೇಂಟೈನ್ ಮಾಡಿರ್ತಾನೆ. ಆ್ಯಂಡ್ ಫೆಡ್ರಿಕ್ ಡಾಗ್ಲಸ್ ಹ್ಯಾಸ್ ಸೀನ್ ಹಿಸ್ ಓನ್ ಆರ್ಟ್ ಸೊ ಸಫರಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ಮಿಸ್ಟರ್ ಪ್ಲೂಮರ್. ಆ ಫೆಡ್ರಿಕ್ ಡಾಗ್ಲಸ್ ಸ್ವಂತ ಆಂಟಿ ಆ ಮಿಸ್ಟರ್ ಪ್ಲೂಮರ್ ಕೈಯಿಂದ ಯಾವ ರೀತಿಯಲ್ಲಿ ಸಫರ್ ಮಾಡಿರ್ತಾರೆ ಅನ್ನೋದನ್ನ ಅವನು ಕಣ್ಣಾರೆ ನೋಡಿರ್ತಾನೆ. ಬೈ ದಿಸ್ ಥಾಟ್ ಆಫ್ ದ ಎಮಿಗ್ರೇಟ್ ಟು ಅಮೇರಿಕಾ. ಇದನ್ನೇ ನೋಡಿ ನೋಡಿ ಅವನು ಈ ಸ್ಲೇವ್ ಇಂದ ಎಸ್ಕೇಪ್ ಆಗ್ಬೇಕಂತ ಎಸ್ಕೇಪ್ ಆಗಿರ್ತಾನೆ. ಸೊ ಎಸ್ ಸೀನ್ ಇಸ್ ಆರ್ಟ್ ವಾಸ್ ಟೈಡ್ ಟು ದ ಜಾಯಿಸ್ಟ್. ಓಕೆ, ಜಾಯಿಸ್ಟ್ ಅಂದರೆ ದ 2 pillars, ಲಾಂಗ್ ಪೀಸ್ ಆಫ್ ವುಡ್, ಓಕೆ, ಆ ಸ್ಟೀಲ್, ಆ ಬಿಲ್ಡಿಂಗ್ ಸಪೋರ್ಟ್ ಏನೋ ಒಂದು ಅದಕ್ಕೆ ಕಟ್ಟಿರ್ತಾರೆ. ಸೊ ದೇ ಟೈಟ್ ದ ಹ್ಯಾಂಡ್ಸ್ ಆನ್ ದ ಜಾಯಿಸ್ಟ್ ಆ್ಯಂಡ್ ವಿಪ್ ಅಪಾನ್ ಹರ್ ನೇಕೆಡ್ ಬ್ಯಾಕ್. ಆಕೆಯ ನೇಕೆಡ್ ಬ್ಯಾಕ್, ಬರೀ ಬೆನ್ನ ಮೇಲೆ ಆತನಿಗೆ ಆತ ಪ್ಲೂಮರ್ ಹೊಡಿತಾ ಇದ್ದ. ಅಂಟಿಲ್ ಶಿ ವಾಸ್ ಲಿಟ್ರಲಿ ಕವರ್ಡ್ ವಿತ್ ಬ್ಲಡ್. ಅವಳ ಬೆನ್ನು ಪೂರ್ತಿ ರಕ್ತಮಯವಾಗ್ತಿತ್ತು. ಅಷ್ಟು ಮಟ್ಟಿಗೆ ಅವನು ಹೊಡಿತಾ ಇದ್ದ. ನೋ ವರ್ಡ್ಸ್, ನೋ ಟಿಯರ್ಸ್, ನೋ ಪ್ರೇಯರ್ ಸೀಮ್ ಟು ಮೂವ್ ಹಿಸ್ ಐರನ್ ಹಾರ್ಟ್. ಅವ್ರು ಎಷ್ಟೇ ಬೇಡ್ಕೊಂಡ್ರು, ಎಷ್ಟೇ ಹತ್ರು, ಎಷ್ಟೇ ಏನೇ ಪ್ಲೀಸ್ ಮಾಡಿಕೊಂಡ್ರು, ಏನೇ ಪ್ರೇ ಮಾಡಿಕೊಂಡ್ರು ಅವನ್ ಪ್ಲೂಮರ್ ಮನಸ್ಸು ಕರಗ್ತಿರ್ಲಿಲ್ಲ. ಓಕೆ, his heart was iron heart. Okay, and from its bloody purpose, and he was getting the pleasure by whipping and making them to bleed. Okay, louder she screamed, the harder he whipped. ಅವಳೆಷ್ಟು ಜೋರ ಕಿರಿಚ್ತಾ ಇದ್ದ ನೋವಿಂದ ಅಷ್ಟು ಮತ್ತೆ ಜೋರು ಏಟನ್ನ ಇವನು ಕೊಡ್ತಾ ಇದ್ದ. ವೇರ್ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್ ದೇರ್ ಹಿ ವಿಪ್ಡ್ ಲಾಂಗೆಸ್ಟ್. ಸೊ ಎಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಅವಳು ಬೆನ್ ಮೇಲೆ, ಅದೇ ಜಾಗಕ್ಕೆ ಮತ್ತೆ ಮತ್ತೆ ಹೊಡಿತಾ ಇದ್ದ ಅವನು. ಸೊ ಯು ವುಡ್ ವಿಪ್ ಹರ್ ಟು ಮೇಕ್ ಹರ್ ಸ್ಕ್ರೀಮ್ ಆ್ಯಂಡ್ ವಿಪ್ ಟು ಮೇಕ್ ಹರ್ ಹಶ್. ಕೆಲವೊಂದು ಸಮಯ ಇಷ್ಟು ಮಟ್ಟಿಗೆ ಹೊಡಿತಾ ಇದ್ದ ಅಂದರೆ ಆ ಸ್ಲೇವ್ಸ್ ಫೇಂಟ್ ಆಗಿ ಹಾಗೆ ಬಿದ್ದೋಗ್ಬಿಡ್ತಾ ಇದ್ರು. ಕೆಲವೊಂದು ಸಮಯ ಉಸಿರು ಸಹ ನಿಂತೋಗ್ತಾ ಇತ್ತು, ಸತ್ತೇ ಹೋಗ್ತಾ ಇದ್ರು ಅವನು ಹೊಡೆತವನ್ನ ತಾಳಕ್ ಆಗ್ದಲೆ. But still he was inhuman in nature in treating the slaves. Slaves ಅನ್ನ ಟ್ರೀಟ್ ಮಾಡೋದು ತುಂಬಾ ಅಸಹ್ಯವಾಗಿ ಟ್ರೀಟ್ ಮಾಡ್ಕೊಳ್ತಾ ಇದ್ದ. ಸೊ ದ ಫೆಡ್ರಿಕ್ ಡಾಗ್ಲಸ್ ರಿಮೆಂಬರ್ಸ್ ಅಬೌಟ್ ದ ಡಾರ್ಕೆಸ್ಟ್ ಅವರ್ಸ್ ಆಫ್ ಹಿಸ್ ಸ್ಲೇವರಿ. ಆ ಸ್ಲೇವರಿ ಯಾವ ಥರ ಇತ್ತು ಅದನ್ನ ನೆನಪಿಸ್ಕೊಳ್ತಾನೆ. ಆ್ಯಂಡ್ ಇವನ್ ಬಟ್ ನೆವರ್ ಡಿಪಾರ್ಟೆಡ್ ಫ್ರಮ್ ದ ಸ್ಪಿರಿಟ್ ಆ್ಯಂಡ್ ಹೋಪ್. ಆದರೆ ಸ್ಲೇವ್ ಆಗಿ ಕೆಲಸ ಮಾಡ್ತಾ ಇದ್ರೂ ಸಹ ಯಾವತ್ತಿಗೂ ಅವನು ಹೋಪನ್ನು, ಸ್ಪಿರಿಟನ್ನು ಕಳ್ಕೊಳ್ಳೋದಿಲ್ಲ. ಒಂದಲ್ಲ ಒಂದಿನ ಇದರಿಂದ ಹೊರಗಡೆ ಬರ್ತೀನಿ ಅಂತ ಅವನು ಅಂದ್ಕೊಂಡಿರ್ತಾನೆ. ಆ್ಯಂಡ್ ಈ ಕೇಮ್ ಔಟ್ ಆಫ್ ದಟ್ ದ ಸ್ಲೇವರಿ ಆಲ್ಸೋ. ಫಾರ್ ದ್ಯಾಟ್ ಈ ಸೇಸ್ ದ ಥ್ಯಾಂಕ್ಸ್ ದ ಗಾಡ್. He says the good spirit was from God. So God has given him the strength to withstand all the problems. And he offers thanksgiving for the God, and he praises the God for whatever he is then. ಆಗ ಏನು ಆಗಿದ್ದ ಸ್ಲೇವಿಂದ ಯಾವ ರೀತಿ ಹೊರಗಡೆ ಬಂದ ಅದ್ರ ಬಗ್ಗೆ ಅವನಿಗೆ ತುಂಬ ನಂಬಿಕೆ ಇದೆ. ಅದೆಲ್ಲ ಆಗಿದ್ದು ದೇವರಿಂದ ಅಂತ ನಂಬ್ಕೊಂಡಿದ್ದಾನೆ. So this is about the Frederick Douglass lesson, children. And wherever I have highlighted some of the points, you just have a look and mark in your textbook also. And share with your friends. Subscribe my channel. In the next class, I'll be doing with the next lesson, The Gentlemen of Verona, Two Gentlemen of Verona.
So next we'll continue with the next class. And till then, you share to your friends and subscribe, and I'll be discussing the model papers to you ಡ್ಯೂರಿಂಗ್ ಯೋರ್ ಆ್ಯನ್ಯುಯಲ್ ಎಕ್ಸಾಮ್. ಆ್ಯನ್ಯುಯಲ್ ಎಕ್ಸಾಮ್ಗಿಂತ ಮುಂಚಿತವಾಗಿ ನಿಮಗೆ ದ ಹಳೆ ವರ್ಷಗಳ ಒಂದು ಮಾಡೆಲ್ ಪೇಪರ್ಸ್ನ ನಿಮಗೆ ಅಥವಾ ಪೇಪರ್ಸ್ನ ಶೇರ್ ಮಾಡ್ತೀವಿ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಶೇರ್ ಮಾಡಿ, ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಥ್ಯಾಂಕ್ ಯು ಚಿಲ್ಡ್ರನ್.